ಈ ಸಿನಿಮಾದ ಟ್ರೇಲರ್ ಮತ್ತು ಟೀಸರ್ ನೋಡ್ತಾ ಇದ್ರೆ ನೀವು ಹೇಳ್ತಾ ಇದ್ದೀರಾ 2002 ಇಂದ 2011 ಒಂದು ಸ್ಟೋರಿ ನಡೀತಾ ಇದೆ, ಒಂದಷ್ಟು ಇನ್ಸಿಡೆಂಟ್ಗಳನ್ನು ತೊಗೊಂಡಿದ್ದೀರಾ ಅಂತ. ಬಟ್ ತುಂಬಾ ಒಂದು ಸೀರಿಯಸ್ ಸ್ಟೋರಿ ಲೈನ್ ಇದೆ ಅಂತ ಅನಿಸುತ್ತೆ ಅನ್ನೋವಂಥದ್ದು. ಸೊ ಸದ್ಯದ ಸಿಚುವೇಶನಲ್ಲಿ ನಾವು ನೋಡ್ತಾ ಇದ್ದೀವಿ, ಬೆಂಗಳೂರಲ್ಲಿರ್ಬೋದು, ಮೈಸೂರಲ್ಲಿರ್ಬೋದು, ಅದೊಂದು ಪ್ರಾಬ್ಲಮ್ ಥರ ಆಗಿಬಿಟ್ಟಿದೆ, ಅದು ಸೊಸೈಟಿಲಿ ಇರಬಾರ್ದು ಅಂತ. ಸೊ ಇದರಿಂದ ಏನಾದರೂ ಒಂದು ಇಲ್ಲ ಬದಲಾವಣೆ ಆಗುತ್ತೆ ಅಂತ ಅನಿಸುತ್ತಾ ನಿಮಗೆ? ಇಲ್ಲ, ಒಂದು ಫಿಲ್ಮಿಂದ ಆ ಮಟ್ಟಿಗೆ ಒಂದು ಬದಲಾವಣೆ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಅದು ಒಳ್ಳೆಯದಾ ಕೆಟ್ಟದಾ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಬಲ್ಲೆ. ಬಟ್ ಇಟ್ಸ್ ಅ ಡೀಪ್ ರೂಟೆಡ್ ಪ್ರಾಬ್ಲಮ್ ಇನ್ ಸೊಸೈಟಿ. ಒನ್ ಫಿಲ್ಮ್ ಕಾನ್ ಚೇಂಜ್ ದಟ್ ಅಲ್ವಾ? ಅದು ನಮ್ಮಲ್ಲಿ ವಿ ಹ್ಯಾವ್ ಟು ಬಿ ರೆಸ್ಪಾನ್ಸಿಬಲ್ ಇನಫ್. ನಮ್ಮಲ್ಲಿ ನಾವು ಜಾಗೃತರಾಗಿರಬೇಕು. ಸೊಸೈಟಿಗೆ ಯಾವುದು ಒಳ್ಳೆಯದಲ್ಲ ಅದನ್ನು ಮಾಡಬಾರ್ದು, ಅದೆಲ್ಲ ನಾವು ನಮಗೆ ನಾವು ಹೇಳ್ಕೋಬೇಕಾಗಿರೋದು. ವಿ ಕೆನಾಟ್ ಸೇ ದಟ್ ಒನ್ ಫಿಲಮ್ ವಿಲ್ ಎನ್ಕರೇಜ್ ಆರ್ ಡಿಸ್ಕರೇಜ್ ದಟ್. ಈಗ ಎಷ್ಟೋ ಫಿಲಮ್ಸಲ್ಲಿ ಮಾಡಬಾರ್ದು ಅಂತಲೇ ಇರುತ್ತೆ, ಆದರೂ ಜನ ಮಾಡ್ತಿದ್ದಾರಲ್ಲ. ಸೊ ಒಂದು ಫಿಲಮ್ ಅದನ್ನು ಮಾಡಿ ಅಂತ ಹೇಳಿದ ತಕ್ಷಣ ಅದನ್ನೇ ನಾವು ಕಟ್ಕೊಂಡು ಹಾಗಂತ ನಮ್ಮ ಫಿಲಮಲ್ಲಿ ಅದು ನಾವು ಕ್ಲಿಯರಾಗೆ ತೋರಿಸಿದ್ದೀವಿ ದ ಇಲ್ ಎಫೆಕ್ಟ್ಸ್ ಆಫ್. ಸೊ ಇಟ್ಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ ಟು ಸೇ ದಟ್ ಒನ್ ಫಿಲಮ್ ಕ್ಯಾನ್ ಚೇಂಜ್ ಇಟ್. ವಿ ಹ್ಯಾವ್ ಬಿನ್ ರೆಸ್ಪಾನ್ಸಿಬಲ್ ಸಿಟಿಸನ್ಸ್. ನಾವು ಅದರದ್ದು ಯಾಕೆ ಮಾಡಬಾರ್ದು ಡಿಸ್ಕ್ಲೇಮರ್ಸ್ ಇದೆ ಅದರದ್ದು, that we have taken care of, and the rest is up to every citizen of our country ಅಲ್ವಾ? ಅವರಿಗೆ ಆ ರೆಸ್ಪಾನ್ಸಿಬಿಲಿಟಿ ಇರಲೇಬೇಕು. ಕಾರ್ತಿಕ್ ಸರ್, ಈಗ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತಂದರೆ ಅಥವಾ ಏನೋ ಒಂದು ಮನೋರಂಜನೆಗೋಸ್ಕರ ಏನಾದರೂ ಮಾಡ್ತಾ ಇದ್ದರೆ ಕೆಲವು ಒಂದು ವರ್ಗ ಇರುತ್ತೆ, ಇದರಿಂದ ಸಮಾಜಕ್ಕೆ ಏನು ಸಂದೇಶ ಕೊಡ್ತೀರಾ, ಇದರಿಂದ ಸಮಾಜ ಬದಲಾಗುತ್ತಾ, ಈ ಥರದ್ದು ಒಂದು ಆ ಕೆಲಸ ಮಾಡಿ ಈ ಕೆಲಸ ಮಾಡಿ ಅಂತ ಹೇಳಿ ಬಿಟ್ಟು ಸಂದೇಶವನ್ನು ಕೊಡ್ತಾರೆ. ಏನು ಹೇಳ್ತೀರಾ ಅಂತವ್ರಿಗೆ? ಸಿನಿಮಾ ಇಸ್ ಎಂಟರ್ಟೈನ್ಮೆಂಟು ನಮಗೆ. ಅದರಿಂದ ಅಟ್ಲೀಸ್ಟ್ ನಾವು ಯಾವುದೋ ಒಂದು ಏನೋ ಒಂದು ಬದಲಾಯಿಸಬೇಕು ಅನ್ನೋದು ನಾವೆಲ್ಲೂ ಆ ಪ್ರಯತ್ನನೂ ಮಾಡೋಕ್ಕೋಗಿಲ್ಲ. ಆಮೇಲೆ ಇದರಲ್ಲಿ ಸ್ಟಾರ್ಟಿಂಗಲ್ಲೂ ಆ್ಯಸ್ ಇಟ್ ಡೀಲ್ಸ್ ವಿತ್ ಅಲ್ವಾ, ಅದು ಒಂದು ಡಿಸ್ಕ್ಲೇಮರು ಇದೆ ಅಬೌಟ್ ವಿ ಆರ್ ನಾಟ್ ಎಂಡಾರ್ಸಿಂಗ್ ಎನಿ ಸಾರ್ಟ್ ಆಫ್ ಇಲ್ಲೀಗಲ್ ಥಿಂಗ್ಸ್. ಕತೆ ಆ ಬ್ಯಾಕ್ ಡ್ರಾಪಲ್ಲಿ ಒಂದು ಫ್ಯಾಮಿಲಿ ಕ್ರೈಮ್ ಡ್ರಾಮಾ, ಅದು ಆ ಬ್ಯಾಕ್ ಡ್ರಾಪಲ್ಲಿ ನಡೆದಿರೋದ್ರಿಂದ. ಬಟ್ ಒಂದು ಸಂದೇಶ ಹೇಳಬೇಕು ಆ ಥರದ ಸಿನಿಮಾಗಳು ಬಂದಿರುತ್ತೆ. ಈಗ ಕೆಲವು ಸಟಲ್ಸ್ ಈ ಎಂಥದೇ ಸಿನಿಮಾದಲ್ಲಿ ನೀವು ಸಂದೇಶ ತೊಗೋಬೇಕು ಅಂದರೆ, ಯಾವುದೇ ಸಿನಿಮಾದಲ್ಲೂ ಕ್ಯಾರೆಕ್ಟರ್ ಹೇಗೆ ಕೆಲವು ಸಿಚುವೇಶನ್ಸ್ಗೆ ರಿಯಾಕ್ಟ್ ಆಗ್ತಾರೆ, ಕೆಲವು ಸಂಬಂಧಗಳನ್ನ ಹೇಗೆ ನೋಡ್ತಾರೆ, ಅದನ್ನು ನೀವು ಅದರಿಂದನೂ ತೊಗೊಂಡ್ಬಿಟ್ಟು ಅದೊಂದು ಏನೋ ಹೇಳೋಕೆ ಹೊರಟು ಸಂದೇಶ ಥರದನ್ನು ಹೇಳ್ಬೋದು. ನೀತಿ ಪಾಠನೇ ಹೇಳಬೇಕು ಅನ್ನೋದು ಏನಿಲ್ಲ. ಎಲ್ಲ ಇಟ್ ಈಸ್ ಅಬೌಟ್ ಹೌ ದಿ ಕ್ಯಾರೆಕ್ಟರ್ ರಿಯಾಕ್ಟ್ಸ್ ಟು ಎವ್ರಿ ಸಿಚುವೇಶನ್ ಅಲ್ವಾ? ಒಂದೇ ಹೀರೋ ಕ್ಯಾರೆಕ್ಟರ್ ಒಂದೇ ಅಲ್ಲ, ಸಿನಿಮಾದಲ್ಲಿ ಬರೋ ಪಾತ್ರಗಳೆಲ್ಲ ಆ ಟೈಮಲ್ಲಿ ಆ ಸಿಚುವೇಶನ್ ಬಂದಾಗ ಹೇಗೆ ರಿಯಾಕ್ಟ್ ಆಗ್ತಾರೆ, ಅದರಿಂದ ನಮ್ಗೆ ಏನಾದ್ರು ಕಲ್ತೀವಿ ಅದನ್ನೂ ಆಗ್ಬೋದು, ಅದಿರುತ್ತೆ. ಬಟ್ ಹೇಳೋರು ಹೇಳ್ತಾರೆ ಪಾಪ, ಅದು ಇಟ್ ಈಸ್ ಆಲ್ಸೋ ಒಂಥರ ಪ್ರೀತಿ. ಈ ಸಿನಿಮಾದಲ್ಲಿ ನೀವು ಹೇಳಿ ನಿಮ್ಗೊಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ ಒಂದು ಜನಕ್ಕೆ ಅಡ್ರೆಸ್ ಮಾಡೋಕ್ಕೆ ಅನ್ನೋದನ್ನು. ಬಟ್ ಐ ಹ್ಯಾವ್ ಆಲ್ವೇಸ್ ಬಿಲೀವ್ಡ್ ಸಿನಿಮಾ ಇಸ್ ಎಂಟರ್ಟೈನ್ಮೆಂಟ್ಸ್. ಪ್ರಿಯಾ ಮ್ಯಾಮ್, ಈಗ ಸುದೀಪ್ ಸರ್ ಲೈಟ್ ಬಾಯ್ ಕೆಲಸವನ್ನು ಮಾಡಿಲ್ಲ ಮತ್ತೆಲ್ಲ ಆಗಿದೆ ಅಂತ ಹೇಳಿದ್ರಿ. ಸೊ ಅದು ಏನು ಹೇಳ್ಬೋದು ನಮಗೂ ಒಂಚೂರು? ಎಲ್ಲ ಡಿಪಾರ್ಟ್ಮೆಂಟ್ ಅವರು ಅವ್ರ ಹತ್ರ ಏನೋ ಅಂತ ಕಲ್ತ್ಕೊಂಡಿದ್ದಾರೆ ಈ ಫಿಲ್ಮಲ್ಲಿ. ಅವ್ರ ಹತ್ರ ಅಡ್ವೈಸಿಗೆ ಹೋಗಿದ್ದಾರೆ. ಸೊ ಏನಾರು ಒಂದು ಸಿಚುವೇಶನ್ ಸೀನ್ ನಾವು ಅವ್ರ ಹತ್ರ ಡಿಸ್ಕಸ್ ಮಾಡಿದ್ರೆ ಅದ್ರ ಬಗ್ಗೆ ಲೆಂತಿ ಚರ್ಚೆಗಳು ನಡೆಯುತ್ತೆ. ಅವ್ರಿಗೆ ತುಂಬ ಇನ್ವಾಲ್ವ್ ಆಗಿ ಈ ಥರ ಮಾಡ್ಬೋದಲ್ಲ, ಒಂದು 10 ಡಿಫ್ರೆಂಟ್ ಸಿಚುವೇಶನ್ 10 ವೆರೈಟಿ ಥರ ಇದು ಮಾಡ್ಬೋದು ಅಂತ. ಸೊ ಅದಲ್ಲದೆ ಈಗ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಅವ್ರು 2 ದಿನ ಅಷ್ಟೇ ಸೆಟ್ಟಿಗೂ ಬಂದಿದ್ದಾರೆ. ಬಾಕ್ಸ್ ಇಲ್ಲಿಂದ ಅಲ್ಲಿ ಎತ್ತಿಟ್ಟಿದ್ದಾರೆ, ಲೈಟು ಎಲ್ಲಿ ಬರಬೇಕು ಅಂತ ಹೇಳಿದ್ದಾರೆ, ಕ್ಯಾಮ್ರಾ ಸೆಟ್ ಮಾಡಿದ್ದಾರೆ. ಸೊ ಎಲ್ಲದರಲ್ಲೂ ಅವರು ಅವರೇ ಇಳಿದು ಕೆಲಸ ಮಾಡ್ತಾರೆ. ಹಾಗಾಗಿ ನಾನು ಹೇಳಿದ್ದು. ಸೊ ನಮಗೆ ಪ್ರಿಯಾ ಮೇಡಮ್ ಅಷ್ಟು ಈಸಿಯಾಗಿ ಸಿಗಲ್ಲ. ಸೊ ಸಿಕ್ಕಿದರೆ ಸಿಕ್ಕಾಗ ಬಿಡೋದಿಲ್ಲ. ಅವರನ್ನು ಒಂದಷ್ಟು ಫನ್ ಕ್ವೆಶನ್ಸನ್ನು ಕೇಳ್ತಾ ಹೋಗ್ತೀನಿ. ಸುದೀಪ್ ಸರ್ ಮತ್ತು ನೀವು ಇಬ್ಬರಲ್ಲಿ ಯಾರು ಜಾಸ್ತಿ ಜಗಳ ಮಾಡ್ತೀರಾ? ಅವರೇ. ನಾನು ಜಗಳನೇ ಮಾಡಲ್ಲಪ್ಪ. ಹೌದಾ? ಅವ್ರು ಇಲ್ಲದೆ ಇರುವಾಗ ನೀವು ಈ ಥರ ಕ್ವೆಶನ್ಸ್ ಕೇಳಿದರೆ ನನ್ನ ಮನಸ್ಸಿಗೆ ಬಂದಾಗ ನಾನು ಆನ್ಸರ್ಸ್ ಕೊಟ್ಬಿಡ್ತೀನಿ. ಜಗಳ ಇದೊಂದು ವಿಚಾರಕ್ಕೆ ಪದೇ ಪದೇ ಜಗಳ ಆಗುತ್ತೆ ಅಂದರೆ
ಹೌದು, ಅವ್ರು ನಿದ್ದೆ ಮಾಡಲ್ಲ, ಅವ್ರ ಹೆಲ್ತ್ ಬಗ್ಗೆ ನಾನು ಏನಾರ ಮಾತಾಡಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಆಮೇಲೆ ಅಷ್ಟೇ, ಸುಮ್ಮನೆ ಏನಾರು ಒಂದು ಗ್ಯಾಡ್ಜೆಟ್ಸ್ ತೊಗೊಳ್ತಾನೆ ಇರ್ತಾರೆ. ಒಂದು 25 ಪ್ರೊಜೆಕ್ಟರ್ ಇರುತ್ತೆ ಮನೇಲಿ, ಅದು ಇದೆಯಲ್ಲ ಇನ್ನೊಂದು ಯಾಕೆ ಬೇಕು, ಅದ್ರ ಬಗ್ಗೆ ಚರ್ಚೆ ನಡೆಯುತ್ತೆ ಅಂಥ ವಿಚಾರಗಳಲ್ಲಿ. ಯೂಶಲಿ ಕಪಲ್ಸ್ ಮಧ್ಯೆ ಒಂದು ವಿಚಾರಕ್ಕೆ ಜಗಳ ಬರುತ್ತೆ, ಅಂದ್ರೆ ಎತ್ಕೊಂಡಿದ್ದು ವಸ್ತು ಅಲ್ಲೇ ಇಡಲ್ಲ. ಅಂದ್ರೆ ಬೆಡ್ ಟವಲ್ನ ಬೆಡ್ ಮೇಲೆ ಹಾಕೋದು, ಟೂತ್ ಪೇಸ್ಟ್ ಕ್ಯಾಪ್ ಹಾಕ್ತಾ ಇರೋದು, ಈ ತರದ. ಇದೆಲ್ಲ ನೀವು ಮುಂಚೆ ಕೇಳಿದ್ದೀರಾ? ನಾನು ಹೇಳಿದ್ದೀನಿ ಇದ್ರ ಬಗ್ಗೆ. ಎಕ್ಸಾಕ್ಟ್ಲಿ ದಿಸ್. ಅದು ಯಾಕೆ ಟೂತ್ ಪೇಸ್ಟ್ ಮುಚ್ಚಲ್ಲ? ವೈ ಕಾಂಟ್ ಯು ಜಸ್ಟ್ ಕ್ಲೋಸ್ ಇಟ್ ಅಂಡ್ ಕೀಪ್? ಶ್ಯಾಂಪೂ ಬಾಟ್ಲ್ ಓಪನ್ ಮಾಡಿಟ್ಟು ಹೋಗ್ತಾರೆ, ಐಸತ್ ಸ್ಮೆಲ್ ಹೋಗ್ಬಿಡುತ್ತೆ. ಅವ್ರದ್ದು ರೀಸನಿಂಗ್ ಏನು? ಈಗ ವಾಪಸ್ ನಾಳೆ ಬಂದು ಟೂತ್ ಪೇಸ್ಟ್ ಓಪನ್ ಮಾಡಲೇಬೇಕಲ್ಲ, ಮತ್ತು ಮುಚ್ಚಿಡೋದು ಏನಕ್ಕೆ? ಎಕ್ಸ್ಟ್ರಾ ಕೆಲಸ ಯಾಕೆ ನಿನಗೆ? ಹಾಗೆ ಇಟ್ಟಿರಲಿ ಅಂತ ಅವ್ರದ್ದು ರೀಸನಿಂಗ್. ಈಗ ಅದ್ರ ಬಗ್ಗೆ ಹೆಂಗೆ ಆರ್ಗ್ಯೂ ಮಾಡ್ತೀರಾ? ಹೌದು, ಸರಿ, ಲಾಜಿಕಲ್. ಸೊ ವೆಟ್ ಟವಲ್ ತೊಗೊಂಡು ಅವ್ರಿಗೆ ಕೇಳಿ, ನಾನು ಯಾವತ್ತೂ ಆ ಕೆಲಸ ಮಾಡಿಲ್ಲಪ್ಪ, ಅವಳು ಸುಮ್ಮನೆ ಸುಳ್ಳು ಹೇಳ್ತಾರೆ ಅಂತಾರೆ. ಈಗ ಸುದೀಪ್, ಅದಕ್ಕೆ ನಾನು ಫೋಟೋ ತೆಗೆದಿಟ್ಕೊಂಡಿದ್ದೀನಿ. ಹೌದಾ? ಫೋಟೋ ತೆಗ್ದಿಟ್ಟು ನೋಡಿ ಹಿಂಗೆ ಮಾಡಿದ್ರಿ ಅಂತ ತೋರಿಸ್ತೇನೆ. ಈಗ ಸುದೀಪ್ ಸರ್ ಕಾಸ್ಟ್ಯೂಮ್ಸ್ಗೆ, ಅವ್ರ ಸ್ಟೈಲಿಗೆನೆ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಇದೆ. ಸುದೀಪ್ ಸರ್ ಮನೇಲಿ ಹೆಂಗಿರ್ತಾರೆ? ಭಾಳ ಸಿಂಪಲ್ ಆಗಿರ್ತಾರೆ. ಒಂದು ಶಾರ್ಟ್ಸ್ ಆ್ಯಂಡ್ ಟೀ ಶರ್ಟ್ ಹಾಕ್ಕೊಂಡಿರ್ತಾರೆ. he is very simple like that. And he doesn't like to overdress. Casuals ಅಲ್ಲೇ ಇರೋಕ್ಕೆ ಇಷ್ಟಪಡ್ತಾರೆ. ಸ್ಪೆಷಲ್ ಡೇಟ್ಸ್ ಅಂದರೆ ಆ್ಯನಿವರ್ಸರಿ ಡೇಟನ್ನ, ಬರ್ತ್ಡೇ ಡೇಟನ್ನ ಯಾರು ಜಾಸ್ತಿ ಮರಿತಾರೆ? ನೀವು ಮರಿತಾರೆ ಇಲ್ಲ ಸುದೀಪ್ ಸರ್ ಮರಿತಾರೆ? ಅವ್ರು ಮುಂಚೆ ಮರಿತಿದ್ರು, ಆಮೇಲೆ ನಾನು ಯಾವ ರೀತಿ ಮಾಡಿದ್ದೀನಿ ಅಂದರೆ ಅವ್ರು ಮರೆಯೋಕ್ಕೆ ಚಾನ್ಸೇ ಇಲ್ಲ ಈಗ. ಮರೆತ್ರೆ ಯಾ, ಸೊ ಐ ಆಲ್ವೇಸ್ ರಿಮೆಂಬರ್ ಆಲ್ ದ ಡೇಟ್ಸ್. ಅಂದ್ರೆ ನೀವು ಹೇಳ್ತಿರೋದು ಈಗ ಏನು ಮರ್ತಿದ್ದಾರೆ ಅನ್ಸುತ್ತೆ ಅವರು. ಖಂಡಿತವಾಗ್ಲೂ ಮುಂಚೆ ಎಲ್ಲ ಭಾಳ ಮರ್ತಿದ್ದಾರೆ. ಆ್ಯನಿವರ್ಸರಿ ಯಾವಾಗಲೂ ಮರಿತಿದ್ರು, ನನ್ನ ಬರ್ಡೇಸ್ ಮರ್ತಿದ್ದಾರೆ. ಬಟ್ ಅವಾಗೆಲ್ಲ ಸೋಷಿಯಲ್ ಮೀಡಿಯಾ ಅಷ್ಟು ಇರ್ತಿರ್ಲಿಲ್ಲ. ಈಗ ಸೋಷಿಯಲ್ ಮೀಡಿಯಾ ಕೃಪೆಯಿಂದ ಅವರಿಗೆ ಆಲ್ರೆಡಿ ಫ್ಯಾನ್ಸ್ ಎಲ್ಲ ಬಂದು ಇನ್ನು ಒಂದು 5 ದಿನದಲ್ಲಿ ಅತ್ತಿಗೆ ಬರ್ಡೇ ಅಥವಾ ಆ್ಯನಿವರ್ಸರಿ ಅಂದರೆ ಫುಲ್ ಚುರುಕಾಗ್ಬಿಡ್ತಾರೆ. ಅಲ್ಲಿ ಬಚಾವ್ ಸುದೀಪ್ ಸರ್. ಈಗ ಸಾನ್ವಿ ಅವರು ಈಗ ದೊಡ್ಡವರಾಗಿದ್ದಾರೆ. ಸಾನ್ವಿ ಅವ್ರು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಪೇರೆಂಟ್ಸ್ ಟೀಚರ್ ಮೀಟಿಂಗಿಗೆ ಜಾಸ್ತಿ ನೀವು ಹೋಗ್ತಿದ್ರೆ, ಸುದೀಪ್ ಸರ್ ಬರ್ತಾ ಇದ್ರು. ಆದರೂ ಅವ್ರು ಯಾಕೆ ಬಂದಿದ್ದಾರೆ ಅಂತ ನಾನು ಯೋಚನೆ ಮಾಡೋದು. ಯಾಕಂದರೆ ಅವ್ರು ಏನೂ ಹೇಳ್ತಿರ್ಲಿಲ್ಲ. ಅವ್ರು ಸೈಲೆಂಟಾಗಿ ಬಂದು ಕೂರ್ತಾರೆ. ಅವ್ರ ಬಗ್ಗೆ ಅಫ್ಕೋರ್ಸ್ ಸಾನ್ವಿ ಬಗ್ಗೆ ಜಾಸ್ತಿ ಕಂಪ್ಲೇಂಟ್ಸ್ ಇರ್ತಿರ್ಲಿಲ್ಲ ಅಂತ ಇಟ್ಕೊಳ್ಳಿ. ಬಟ್ ವಾಪಸ್ ಪ್ರಶ್ನೆನೇ ಇಲ್ಲ ಅವರಿಗೆ ಕೇಳೋಕ್ಕೆ. ಯಾವಾಗಪ್ಪ ಮುಗೀತಿದ್ದು ಹೋಗೋಣ ಅಂತ ಕಾಯ್ತಾ ಕೂತಿರ್ತಾರೆ. ಅವರು ಭಾಳ ಸೈಲೆಂಟಾಗಿ ಕೂರ್ತಿದ್ರು. ಅಲ್ಲಿ ಯಾವುದಾದ್ರೂ ಫ್ಯಾನ್ ಮೂಮೆಂಟ್ ಆಗಿದೆಯಾ? ಅಂದರೆ ಆಲ್ ದ ಟೈಮ್ ಕರೆದು ಸರ್ ನಿಮ್ಮ ಫ್ಯಾನ್ ನಾನು, ಈ ಥರ ಟೀಚರ್ಸ್ 1-2 ಪೇರೆಂಟ್ ಟೀಚರ್ ಮೀಟಿಂಗ್ ಮಿಸ್ ಆದರೆ ಅವ್ರ ಟೀಚರ್ಸ್ ಹೇಳಿ ಕಳಿಸೋರು, ಸಾನ್ವಿ ನೆಕ್ಸ್ಟ್ ಟೈಮ್ ಯುವರ್ ಫಾದರ್ ವಿಲ್ ಕಮ್ ಅಂತ. ಅದಕ್ಕೆ ಅವಳು ಟೀಚರ್ ಹಿಂಗೆ ಕೆಲಸ, ಅವಳಿಗೆ ಡಿಸಪಾಯಿಂಟ್ ಆಗಬಾರ್ದಲ್ಲ ಅಂತ ಅವ್ರು ಬರ್ತಿದ್ರು. ಹಿ ಯೂಸ್ ಟು ಟೇಕ್ ಪಾರ್ಟ್. ಸ್ಪೋರ್ಟ್ಸ್ ಡೇ ಅಲ್ಲಿ ಪೇರೆಂಟ್ಸ್ ರೇಸಿಂಗ್ ಎಲ್ಲ ಇದೆಯಲ್ಲ, ಅದರಲ್ಲೆಲ್ಲ ಓಡಿದಾರೆ ಅವರು. ಹೌದಾ? ಇದು ಗೊತ್ತೇ ಇರಲಿಲ್ಲ. ಹಿ ಡಿಡ್ಂಟ್ ಕಮ್ ಪ್ರಿಪೇರ್ಡ್, ನಮಗೆ ಗೊತ್ತಿರಲಿಲ್ಲ. ಸ್ಪೋರ್ಟ್ಸ್ ಡೇ ಇತ್ತು ಅಂತ ಹೋಗಿದ್ವಿ. ಹಿ ವಾಸ್ ವೇರಿಂಗ್ ಸ್ಯಾಂಡಲ್ಸ್. ಸೊ ಬರೀಗಾಲಲ್ಲಿ ಓಡಿದ್ದಾರೆ. ಹಿ ಕೇಮ್ ಸೆಕೆಂಡ್ ಆಲ್ಸೋ. ಸಾನ್ವಿ ಅಪ್ಪನ ಮಗಳ ಅಮ್ಮನ ಮಗಳ? ಅದು ಸಾನ್ವಿ ಕೇಳ್ಬೇಕು ನೀವು. ಆ್ಯಕ್ಚುಲಿ ಅಪ್ಪನ ತುಂಬ ಗುಣಗಳು ಬಂದಿದೆ ಅವಳಲ್ಲಿ, ಒಳ್ಳೆಯದೆಲ್ಲ. ಬಟ್ ನನಗೆ ದೊಡ್ಡ ಸ್ಟ್ರೆಂಗ್ತ್ ಅವಳು. ಬಿಕಾಸ್ ಹೆಚ್ಚಿನ ಕಾಲ ಅವಳು ನನ್ನೊಟ್ಟಿಗೆ ಶಿ ಹ್ಯಾಸ್ ಸ್ಪೆಂಟ್ ಮೋಸ್ಟ್ ಆಫ್ ಅವರ್ ಟೈಮ್ ವಿತ್ ಮೀ. ಸೊ ಐ ಥಿಂಕ್ ನಮ್ಮಿಬ್ಬರಲ್ಲಿ ಒಂದು ಟೈಟ್ ಬಾಂಡ್ ಇದೆ. ಬಟ್ ಅಷ್ಟೇ ಜಗಳನೂ ಆಡ್ತೀವಿ ಬಿಡಿ. ಬಟ್ ಐ ಥಿಂಕ್ somehow she balances between both of us. ಬಟ್ ಸ್ವಲ್ಪ ನನ್ನ ಕಡೆ ಅದು ಅಮ್ಮ ನೀವು ಹೇಳೋದು ಬಿಟ್ಕೊಡಕ್ಕಾಗಲಿಲ್ಲ. ಸಾನ್ವಿ ನನ್ನ ಮಗಳು, ನನ್ನನ್ನು ಜಾಸ್ತಿ ಇಷ್ಟಪಡ್ತಾರೆ ಅಂತ. ಈಗ ಅಪ್ಪ ಅಮ್ಮ ಮಗಳು ಅಂತ ಇದ್ದಾಗ ಯೂಶಲಿ ಸಮ್ ಇನ್ಸಿಡೆಂಟ್ ಆಗುತ್ತೆ. ಹೆಂಗೆ ಅಂತಂದರೆ, ಸಾನ್ವಿ ಏನೋ ಪರ್ಮಿಷನ್ ಕೇಳಿರ್ಬೋದು, ಅದಕ್ಕೆ ನಿಮ್ಗೆ ಕಳ್ಸೋಕೆ ಇಷ್ಟ ಇಲ್ಲದೆ ಅಪ್ಪನ ಕೇಳೋ ಅಂತ, ಅಪ್ಪಂಗೆ ಇಷ್ಟ ಇಲ್ಲದೆ ಅಮ್ಮನ ಕೇಳು ಅಂತ, ಈ ಥರ ಏನಾದರೂ ಸತಾಯಿಸಿದೆ? ಯಾವಾಗಲೂ ಆಗಿರುತ್ತೆ. ನಾನು ಫಸ್ಟ್ ನನ್ನ ಹತ್ರ ಟ್ರೈ ಮಾಡ್ತಾಳೆ, ನಾನು ಬೇಡ ಅಂದರೆ ನೆಕ್ಸ್ಟ್ ಅಪ್ಪನ ಹತ್ರ ಹೋಗ್ತಾಳೆ. ಅಪ್ಪಂಗೆ ಬೇಡ ಅಂತ ಹೇಳೋ ಮನಸ್ಸೇ ಇಲ್ಲ. ಭಾಳ ಕಷ್ಟಪಟ್ಟು ಮುಂಚೆ ಎಲ್ಲ ಒಂದೊಂದು ಸತಿ ನಂಗೆ ಹೇಳಲ್ಲ ಅವರು, ಸರಿ ನೀನು ಹೋಗ್ಬಾ ಮೆತ್ತಗೆ, ನಾನು ಅಮ್ಮಂಗೆ ಹೇಳಲ್ಲ ಅಂತ ಎಲ್ಲ ಕವರಪ್ ಮಾಡ್ತಿದ್ರು. ಈಗೀಗ ಆಮೇಲೆ ನಂಗೆ ಗೊತ್ತಾಗಿ ನಾನು ಬೈತಿದ್ದೀನಲ್ಲ, ಅದಕ್ಕೆ ಈಗ ಭಾಳ ಕಷ್ಟಪಟ್ಟು ಹೋಗಲಿ ಬಿಡು,
ಇನ್ಯಾಕೆ ಅವಳು ಮತ್ತು ಇನ್ಯಾವ ಏಜಲ್ಲಿ ಹೋಗ್ತಾಳೆ ಅಂತೆಲ್ಲ ನನಗೆ ಫುಲ್ ಕೂರಿಸಿ ಮಾತಾಡಿ ನೀವು ನೋ ಅಂದಿದ್ದಕ್ಕೆ ಅವ್ರು ಮತ್ತೆ ಇಲ್ಲ ಹೋಗಲಿ ಅಂತ. ಬಟ್ ಯಾವಾಗಲೂ ನಾನು ನೋ ಹೇಳಲ್ಲ. ವಿ ಗಿವ್ ಹರ್ ಅ ಲಾಟ್ ಆಫ್ ಫ್ರೀಡಮ್. പക്ഷെ ಅವಳು ಆ ಥರ ಹೊರಗೆ ಹೆಚ್ಚಿಗೆ ಓಡಾಡಲ್ಲ. ಶಿ ಡಸಂಟ್ ಹ್ಯಾವ್ ತುಂಬ ಪಾರ್ಟೀಸ್ ಹೋಗಬೇಕು ಅದು ಇದು. ಶಿ ಡಸಂಟ್ ಹ್ಯಾವ್ ಆಲ್ ದಟ್. ಶಿ ಈಸ್ ಅ ಹೋಮ್ ಬರ್ಡ್ ಹರ್ ಸೆಲ್ಫ್. ಸೊ ಯಾವಾಗಲೂ ಒಂದು ಸತಿ ಅವಳು ಕೇಳಿದ್ರೆ ನಮಗೆ ಖುಷಿನೇ, ಸರಿ ಹೋಗ್ಬಾ ಅಂತ. ಅವಳು ಅಟ್ಲೀಸ್ಟ್ ಆಚೆ ಓಡಾಡ್ತಾಳಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.